ಡ್ರೆಸ್ಸಲ್ಲಿ ದೇವಸ್ಥಾನಕ್ಕೆ ಹೋಗೋದಾ? ಹೇಗೆ? ಹಾ, ಒಂದು ಐಡಿಯಾ. ಮೇಡಮ್ ಏನೋ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇರೋ ಆಗಿದೆ. ಅಂತ ಕಷ್ಟದ ಪ್ರಶ್ನೆ ಕೇಳ್ಬಿಟ್ನಾ? ಐ ಯು ಕಂಫರ್ಟೇಬಲ್ ಅಷ್ಟೇ ಅಂತ ಕೇಳಿದಲ್ವಾ? ಸ್ಮಾರ್ಟ್. ಲುಕ್ ಮಿಸ್ಟರ್ ಅರ್ಜುನ್, ನನಗೆ ದೇವಸ್ಥಾನ, ಪೂಜೆ, ವ್ರತ ಇಟ್ಸ್ ರಿಯಲಿ ಟೂ ಬೋರಿಂಗ್. ಸೊ ನಾವು ಡೈರೆಕ್ಟ್ ಆಗಿ ರೆಸ್ಟೋರೆಂಟ್ಗೆ ಹೋಗೋಣವಾ? ನನಗೆ ದೇವ್ರ ಮೇಲೆಲ್ಲ ನಂಬಿಕೆನೇ ಇಲ್ಲ. ನಿಮ್ಗೊಂದು ವಿಷಯ ಗೊತ್ತಾ ನಿಧಿಯವರೇ? ಈ ಪ್ರಪಂಚದಲ್ಲಿ ದೇವ್ರ ಪರ್ಮಿಷನ್ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ವತ್ತು. ಅದೆಲ್ಲ ಅನುಭವಕ್ಕೆ ಬಂದಿದೆ. ಹಾಗಂತ ಎಲ್ಲರೂ ನಂಬೇಕನ್ನೋ ನೆಸೆಸಿಟಿ ಏನಿಲ್ಲ. ನಿಮ್ಮ ಒಪಿನಿಯನ್ನ ನಾನು ಕಂಪ್ಲೀಟ್ ಆಗಿ ರೆಸ್ಪೆಕ್ಟ್ ಮಾಡ್ತೀನಿ. ಆಕ್ಚುಲಿ ನಮ್ಮ ಸನಾತನ ಧರ್ಮದ ಪ್ರಕಾರ ಅದನ್ನೇ ಅಲ್ವಾ ಹೇಳಿದ್ದು. ಎನಿವೆ, ನಿಮ್ ಖುಷಿ ಪ್ರಕಾರ ರೆಸ್ಟೋರೆಂಟ್ಗೆ ಹೋಗೋಣ. ನೋ ಪ್ರಾಬ್ಲಮ್. ಹಾ, ಹೇಗೆ ಇವರು ಎಲ್ಲ ವಿಷಯನೂ ಇಷ್ಟೊಂದು ಪಾಸಿಟಿವ್ ಆಗಿ ತಗೋತಾರೆ? ಕೃಷ್ಣ, ನಿನ್ನನ್ನೇ ನಂಬಲ್ಲ ಅನ್ಬಿಟ್ಟೆ. ಸಾರಿ, ನನ್ನ ಕ್ಷಮಿಸ್ಬಿಡು. ಪ್ಲೀಸ್ 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 ಪ್ಲೀಸ್. ಸಾರಿ ಕೃಷ್ಣ, ರಿಯಲಿ ಸಾರಿ. ನಿನ್ಗೆ ಬೆಣ್ಣೆ ಅಲಂಕಾರ ಮಾಡಿಸ್ತೀನಿ. ಆದ್ರೆ ನಿನ್ ಫ್ರೆಂಡ್ ಅರ್ಜುನನ್ ಹೆಸರು ಇದೆ ಅನ್ನೋ ಕಾರಣಕ್ಕೆ ಇವ್ರ ಜೊತೆ ಮಾತ್ರ ಮದ್ವೆ ಮಾಡಿಸ್ಬೇಡ ಪ್ಲೀಸ್. ನಿಧಿ, ಹೇಗಿರೋ ಒಳ್ಳೆ ಡ್ರೈವ್ ಹೋಗ್ತಾ ಇದ್ವಿ. ನಿಮ್ಗೆ ಯಾವ ತರ ಹಾಡು ಕೇಳಬೇಕು ಅಂತ ಇಷ್ಟ ಹೇಳಿ, ಅದನ್ನೇ ಪ್ಲೇ ಮಾಡಿ. ಇಲ್ಲ, ನನಗೆ ಸೈಲೆಂಟ್ ಆಗಿರೋದೇ ಇಷ್ಟ. ಓ, ಹಾಗಾದ್ರೆ ಹಾಡೇ ಇಲ್ದಿರೋ ತರ ಮ್ಯೂಸಿಕ್ಕು ಇದೆ ನನ್ನ ಹತ್ರ. ಮೂಡ್ ಚೇಂಜ್ ಆಗುತ್ತೆ, ಅದಾಗ್ತೀವಿ. ಮೌನವು ಚೆನ್ನ, ಮಾತಲು ಚೆನ್ನ, ನಗುವಾಗ ನೀನಿನ್ನು ಚೆನ್ನ, ನೋಡಲು ಚೆನ್ನ, ಕಾಡಲು ಚೆನ್ನ. ನಾನು ಏನೇ ಮಾಡಿದ್ರು ಇವರು ನನ್ನನ್ನ ರಿಜೆಕ್ಟೇ ಮಾಡ್ತಿಲ್ಲ. ಏನಾದ್ರೂ ನೀನೇ ದಾರಿ ತೋರ್ಸು ಕೃಷ್ಣ. ಅವ್ರ ಜೊತೆ ಅಷ್ಟೊಂದು ನಗ್ತಾ ಇದ್ರಲ್ಲ, ಮದುವೆ ಆಗೋ ಪ್ಲಾನ್ ಇದೆಯಾ ಹೇಗೆ? ಏನ್ ಗೊತ್ತಾ ಸರ್, ನಿಜವಾಗ್ಲೂ ನಗು ಬರೋ ತರ ಡಬ್ಬ ಜೋಕ್ ಮಾಡಿದ್ರು. ಆದ್ರೂ ಈ ನಿಮ್ ಗೆಟಪ್ ಸಖತ್ ಕ್ಯೂಟ್ ಆಗಿದೆ. ಹೌದು, ನೀವ್ ಈ ವೇಷ ಹಾಕೊಂಡು ನಮ್ಮನ್ನ ಯಾಕೆ ಫಾಲೋ ಮಾಡ್ಕೊಂಡ್ ಬಂದ್ರಿ? ಅದನ್ನ ಎಕ್ಸ್ಪ್ಲೇನ್ ಬೇರೆ ಮಾಡ್ಬೇಕಾ? ಗೊತ್ತಾಯ್ತು ಬಿಡಿ. ಪೊಸೆಸಿವ್ ಲವರ್ ಬಾಯ್. ನಿಮ್ಗೂ ಹೊಟ್ಟೆ ಉರಿಯುತ್ತೆ ಅಂತ ಗೊತ್ತಾಯ್ತು. ಆದ್ರೂ ಅವ್ರ ಮುಂದೆ ಸ್ವಲ್ಪ ಕಡಿಮೆ ನಗ್ರಿ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಸರ್. ಆಮೇಲೆ ಕಾರಲ್ಲಿ ಬರುವಾಗ ಆರಾಮಾಗಿ ಬಂದ್ರಾ? ಸೋ ಕ್ಯೂಟ್, ಸೋ ಪೊಸೆಸಿವ್. ಇದು ಡಾಕ್ಟರ್ ಕರ್ಣ ಅಲ್ಲ, ನನ್ ಹುಡ್ಗ, ನನ್ ಮುದ್ದು. ಇರಿ ಸರ್, ಈ ಗೆಟಪ್ ಅಲ್ಲಿ ನಂಗೊಂದು ಸೆಲ್ಫಿ ಬೇಕು. ಹತ್ರ ಬನ್ನಿ. ಸರ್, ನಿಮ್ಮ ಆರ್ಡರ್ ತಗೊಂಡ್ ಬರ್ತೀನಿ. ಸರ್, ನಿಮ್ ಸೂಕ್. ಥ್ಯಾಂಕ್ ಯು. ಹಾ, ಓಕೆ ಓಕೆ. ಹಾಗೆ ನೀವು ಸ್ವಲ್ಪ ಜ್ಯೂಸು, ಮಜ್ಜಿಗೆ ಎಲ್ಲ ಕುಡೀರಿ. ಯಾಕೆ, ಅವ್ರಿಗೇನಾಯ್ತು? ಏನೋ ಆಸಿಡಿಟಿ ಅಂತೆ. ಅವ್ರಿಗೆ ಹೊಟ್ಟೆ ಎಲ್ಲ ತುಂಬಾ ಉರಿತಿದ್ಯಂತೆ. ಆದ್ರೂ ತುಂಬಾ ಕಷ್ಟಪಟ್ಟು ಗೆಟಪ್ ಅಲ್ಲಿ ಬಂದ್ರತ್ತೆ. ಐ ಮೀನ್, ತುಂಬಾ ಕಷ್ಟಪಟ್ಟು ಇವತ್ತು ಕೆಲ್ಸಕ್ಕೆ ಬಂದ್ರತ್ತೆ. ಎಸ್ ಬಾಸ್. ಹಾಗಿದ್ರೆ ನೀವು ರೆಸ್ಟ್ ಮಾಡಿ. ಪ್ಲೀಸ್ ಟೇಕ್ ಇಟ್. ನೋಡಿ. ಪ್ರೀತಿಯ ಗಂಡ ಕರ್ಣನ್ಗೆ ಆಸ್ಪತ್ರೆಗೆ ಊಟ ಕಳಿಸ್ತಾ ಇದ್ದೀರಾ? ಹೆಂಡತಿ ಗಂಡನಿಗೋಸ್ಕರ ಇಷ್ಟೆಲ್ಲ ಮಾಡೋದು ಸಂತೋಷದ ವಿಚಾರ. ಇದಕ್ಕೆ ಯಾಕಮ್ಮ ನಾಚಿಕೆ? ಅದು ಅಂಕಲ್, ನಿಮ್ಗೆ ಗೊತ್ತಲ್ಲ, ಕರ್ಣ ಹೊರಗಡೆ ಫುಡ್ ತಿನ್ನೋದಿಲ್ಲ. ಅದಕ್ಕೆ ಇವತ್ತು ಯಾಕೋ ಅರ್ಜೆಂಟಲ್ಲಿ ಹೊರಟೋದ್ರು. ನಾನೇ ಪ್ಯಾಕ್ ಮಾಡಿ ಹಾಸ್ಪಿಟಲ್ಗೆ ಕಳಿಸ್ತಾ ಇದ್ದೆ. ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ. ನಿಮ್ಮನ್ನ ಈ ರೀತಿ ನೋಡೋದಕ್ಕೆ ತುಂಬಾ ಚಂದ ಅನ್ಸುತ್ತೆ. ಆದ್ರೆ ನೀವಿಬ್ರು ಎಷ್ಟು ದಿವಸ ಅಂತ ಈ ರೀತಿ ಇರ್ತೀರಾ? ಅಂದ್ರೆ ಈ ಪ್ರೀತಿ ಅನ್ನೋದು ಒಂದು ಮೊಗ್ಗಿದ್ದ ಹಾಗೆ. ಆ ಮೊಗ್ಗಿನ ಒಳಗಡೆ ಸೌಗಂಧ ಎಷ್ಟೇ ಅಡಗಿದ್ರು ಅದು ಅರಳೋವರೆಗೂ ಅದರ ಪರಿಮಳ ಯಾರಿಗೂ ಬರಲ್ಲಮ್ಮ. ಈಗ ನೀವಿಬ್ರು ಪ್ರೀತಿನ ಮನಸ್ಸಲ್ಲೇ ಇಟ್ಕೊಂಡು ಮೌನವಾಗಿದ್ರೆ
ಆ ಮೊಗ್ಗು ಅರಳದೇನೆ ಬಾಡಿ ಹೋಗ್ಬೋದಲ್ವಾ? ಕರ್ಣನಿಗೆ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ನಿನಗೆ ಕರ್ಣನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಆ ನಿನ್ನ 2 ಕಣ್ಣುಗಳಲ್ಲೇ ಎದ್ದು ಕಾಣ್ತಾ ಇದೆ. ಆದ್ರೆ ಏನ್ ಮಾಡೋದು, ನೀವಿಬ್ರು ಒಬ್ರಿಗೊಬ್ರು ನಿಮ್ಮ ಪ್ರೀತಿನ ಹೇಳ್ಕೊತಾನೆ ಇಲ್ವೇ? ಹೀಗೆ ಎಷ್ಟು ದಿವಸ ಇರ್ತೀರಾ? ಅದು ಅಂಕಲ್ ಹಾಗಲ್ಲ. ನೋಡಮ್ಮ, ಕರ್ಣ ತಾನಾಗೆ ಸುಲಭವಾಗಿ ನಿನ್ನ ಹತ್ರ ಬಂದು ಅವನು ಏನನ್ನೂ ಹೇಳೋದಿಲ್ಲ. ಅವನ ಸ್ವಭಾವನೆ ಅಂಥದ್ದು. ನೋಡು, ನೀನೇ ಅವನ ಹತ್ರ ಹೇಳಬೇಕು, ನೀನೇ ಮೊದಲನೇ ಹೆಜ್ಜೆ ಇಡಬೇಕು. ಬತ್ತಿ ಇದೆ, ಎಣ್ಣೆ ಇದೆ, ದೀಪ ಹಚ್ಚಬೇಕು ಅಷ್ಟೇ. ಹಚ್ಚೋರು ಯಾರು? ನಿತ್ಯ. ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ಕರ್ಣನ ಹತ್ರ ಹೇಳ್ಕೊ. ಅವನಿಗೊಂದು ಸರ್ಪ್ರೈಸ್ ಕೊಡು. ಕರ್ಣ ಅವ್ರ ಹತ್ರ ಇದನ್ನೆಲ್ಲ ಹೇಳ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂಕಲ್. ಸರಿ ಹೋಗಲ್ಲ. ಯಾಕೆ ಸರಿ ಹೋಗಲ್ಲ? ಸರಿ ಹೋಗುತ್ತೆ. ಇಲ್ಲಿ ಕೇಳು, ಪ್ರೀತಿಗೆ ಕರಗದಿರೋ ವ್ಯಕ್ತಿ ಈ ಭೂಮಿ ಮೇಲೇನೆ ಇಲ್ಲಮ್ಮ. ಅದರಲ್ಲೂ ನಮ್ಮ ಕಣ್ಣನ ಬಗ್ಗೆ ಹೇಳ್ಬೇಕಾ? ಒಂದು ಸಾರಿ ಅವನ ಮುಂದೆ ನಿನ್ನ ಪ್ರೀತಿನ ಹೇಳಿ ನೋಡು. ಅವನ ನಿಜವಾದ ಪ್ರೀತಿ ನಿನ್ನ ಮುಂದೆ ತೆರ್ಕೊಳ್ಳುತ್ತೆ. ಹೇಗೂ ನಿಧಿಗೆ ಒಂದು ಒಳ್ಳೆ ಹುಡುಗ ಸಿಕ್ಕಿದ್ದಾನೆ. ಅಲ್ಲಿ ಅವಳು ಸೆಟ್ಲು, ಇಲ್ಲಿ ನೀನು ಸೆಟ್ಲು. ನೀನು ಕರ್ಣ ಇಬ್ರು ಸಂತೋಷವಾಗಿರ್ಬೇಕಮ್ಮ. ಅದೇ ನನ್ನ ಆಸೆ. ಸರಿ ಅಂಕಲ್, ಪ್ರಯತ್ನ ಪಡ್ತೀನಿ. ನೋ ಪ್ರಯತ್ನ ಅನ್ನೋ ಮಾತೇನೇ ಇಲ್ಲ. ಡೈರೆಕ್ಟ್ ಹಿಟ್ಟು.